ನಿನ್ನ ಮುಖ ನೋಡಿದಾಗೆಲ್ಲ ನನಗೆ ಒಂದೇ ಪಶ್ಚಾತ್ತಾಪ ನೆನಪಾಗುತ್ತೆ. ನಿನ್ನ ಮದುವೆ ಆಗಿದ್ದು ನನ್ನ ಕರ್ಮ ಅಂತ. ನಿನ್ನಿಂದ ನನಗೆ ಏನು ಸಿಗ್ಬೇಕಿತ್ತೋ ಅದು ನನಗೆ ತನುವಿಂದ ಸಿಗ್ತಾ ಇದೆ. ಈಗ ನನಗೆ ಉಳಿದಿದ್ದ ಏಕೈಕ ದಾರಿ ಅಂದ್ರೆ ನನ್ನ ಅಪ್ಪ ಅಮ್ಮನ ಬಳಿ ಹೋಗಿ ನಡೆದಿದ್ದೆಲ್ಲ ಹೇಳೋದು. ತನು ಮಾಡ್ತಿರೋದು ತಪ್ಪು ಅಂತ ಅವಳಿಗೆ ಅವರೇ ಅರ್ಥ ಮಾಡಿಸ್ತಾರೆ. ಆದ್ರೆ ನಾನು ಅಲ್ಲಿಗೆ ಹೋದಾಗ ನನಗೆ ಇನ್ನೊಂದು ಕಹಿಯಾದ ವಿಷಯ ಕಾಯ್ತಿತ್ತು. ನೋಡು ಮೀರಾ, ತನು ನಿಜವಾಗ್ಲೂ ನಿನ್ನ ಗಂಡನ ಪ್ರೀತಿಸ್ತಾ ಇದ್ದಾಳಾ? ಅವನಿಗೆ ತನು ಅಂದ್ರೆ ಇಷ್ಟ ಅಂದಮೇಲೆ ನಾವು ಇದ್ರ ಮಧ್ಯೆ ಹೋಗ್ಬಾರ್ದಲ್ವಾ? ನೀವೇನ್ ಹೇಳ್ತಾ ಇದ್ದೀರಾ? ಅವರು ನನ್ ಗಂಡ, ಅವರು ಗೊಂಬೆ ಅಲ್ಲ. ತನುಗೆ ಬೇಕು ಅಂದ ತಕ್ಷಣ ಕೊಡೋಕೆ ಚಿಕ್ಕ ವಯಸ್ಸಿಂದ ನೀವ್ ಹೀಗೆ ಮಾಡಿದ್ದೀರಾ. ನನ್ಗೇನ್ ಇಷ್ಟ ಆಗುತ್ತೋ ಅದನ್ನ ಯಾವಾಗ್ಲೂ ಅವಳು ಕೊಟ್ಟಿದ್ದೀರಾ. ಯಾಕೆ ನಾನ್ ನಿಮ್ಮ ಮಗಳಲ್ವಾ? ಅಪ್ಪ, ನೀವ್ ಯಾಕೇನು ಹೇಳ್ತಾ ಇಲ್ಲ? ಅಮ್ಮ, ನೀವಾದ್ರೂ ಏನಾದ್ರೂ ಮಾತಾಡಿ. ನಾನು ನಿನ್ನಮ್ಮ ಅಲ್ಲ, ನೀನು ನನ್ನ ಹೊಟ್ಟೆಲ್ ಹುಟ್ಟಿಲ್ಲ. ನಮಗೆ ನೀನು ಸುಮ್ಮನೆ ಭಾರವಾಗಿದ್ಯಾ. ಇಷ್ಟು ದೊಡ್ಡ ಸತ್ಯ ನನಗೆ ಶಾಕ್ ಆಯ್ತು. ನನ್ನ ಜೀವನದಲ್ಲಿ ಇನ್ನೇನು ಉಳಿದೇ ಇರಲಿಲ್ಲ. ನಿನ್ನನ್ನ ಇಷ್ಟು ದಿನ ಸಾಕಿದ್ದಕ್ಕೆ ಇದೊಂದು ಉಪಕಾರ ಮಾಡು. ನನಗೆ ನನ್ನ ಮಗಳ ಖುಷಿ ಮುಖ್ಯ, ಬೇರೆ ಏನೂ ಅಲ್ಲ. ನಮ್ಮ ಋಣ ನಿನ್ನ ಮೇಲಿದೆ. ಅದನ್ನ ತೀರ್ಸ್ಬೇಕು ಅಂದ್ರೆ ನಿನ್ನ ಗಂಡನನ್ನ ಬಿಟ್ಟು ನಮ್ಮಿಂದ ದೂರ ಹೊರಟೋಗು. ಅರ್ಥ ಆಯ್ತಾ? ನಮ್ಮನ್ನ ನೆಮ್ಮದಿಯಾಗಿ ಇರೋದಕ್ ಬಿಡು. ಜೀವನ ಎಲ್ಲ ಕಷ್ಟಗಳನ್ನ ಒಂದೇ ಸಲ ಕೊಡುತ್ತೆ ಅನ್ಸತ್ತೆ. ಇಷ್ಟು ಸಾಲಲ್ಲ ಅಂತ ನನ್ನ ಪಾಸ್ಟ್ ಸಹ ನಾನು ಮುಂದೆ ಬಂದು ನಿಂತಿತ್ತು. ಏಯ್, ಬೇರೆ ಯಾವ ಕಾರು ಸಿಗ್ಲಿಲ್ವಾ ನಿನ್ಗೆ ಸಾಯೋಕೆ? ಎಷ್ಟು ಸರಿ ಹಾರ್ನ್ ಮಾಡ್ತಾ ಇದ್ದೀನಿ. ಅವನು ದೀಕ್ಷಿತ್. ಅವನು ಒಂದ್ ಕಾಲದಲ್ಲಿ ನನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದ. ಮೀರಾ, ನಿನಗೇನಾಯ್ತು? ನಿನ್ ಸ್ಥಿತಿ ನೋಡು ಮೀರಾ. ಕೆಲವು ಗಂಟೆಗಳ ನಂತರ ನಾನು ಕಣ್ಬಿಟ್ಟು ನೋಡಿದಾಗ ನಾನು ಯಾವುದೋ ಐಷಾರಾಮಿ ರೂಮಲ್ಲಿದ್ದೆ. ನೀನು ಅದೃಷ್ಟವಂತೆ, ಅದಕ್ಕೆ ನನ್ನ ಕಾರ್ ಕೆಳಗಡೆ ಬಂದು ಬಿದ್ದೆ. ಇಲ್ಲ ಅಂದ್ರೆ ನಿನ್ ಗತಿ ಏನಾಗ್ತಾ ಇತ್ತೋ ಏನೋ. ಅವನ ಮುಖ ನೋಡಿದ ತಕ್ಷಣ ನನಗೆ ಎಲ್ಲ ಹಳೆ ನೆನಪುಗಳು ವಾಪಸ್ ಬಂದ್ವು. ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನಾನು ಮತ್ತೆ ಯಾವತ್ತೂ ನಿನ್ನ ನೋಡಲ್ಲ ಅನ್ಕೊಂಡಿದ್ದೆ. ನಾನು ಇಲ್ಲಿಂದ ಹೋಗ್ಬೇಕು. ನಿನ್ನ ಮತ್ತೆ ಮೀಟ್ ಮಾಡ್ತೀನಿ. ಈಗ ಸುಮ್ಮನೆ ತೊಂದರೆ ಕೊಡಲ್ಲ. ನೀನು ಹೋಗು, ಆದರೆ ಅದಕ್ಕೂ ಮೊದಲು ನಿನಗೆ ಲಾಸ್ಟ್ 24 hours ಜ್ಞಾನ ಇರಲಿಲ್ಲ. ನಾನು ನಿನಗೆ ಟ್ರೀಟ್ಮೆಂಟ್ ಕೊಡಿಸಿದ್ದು ನೀನು ಹೋಗಲಿ ಅಂತಲ್ಲ. ಅದಕ್ಕೆ ಖರ್ಚಾದ ಹಣ ಕೊಟ್ಟು ಇಲ್ಲಿಂದ ನೀನು ಹೋಗು, ನಿನ್ನ ಯಾರೂ ತಡೆಯಲ್ಲ. ದೀಕ್ಷಿತ್ ಮುಂಚೆ ಹೇಗಿರ್ಲಿಲ್ಲ, ಅವನು ಎಷ್ಟು ಬದಲಾಗಿದ್ದು ಹೇಗೆ? ನನಗೊತ್ತು ನಿನ್ನ ಬಳಿ 1 ಪೈಸಾ ಇಲ್ಲ ಅಂತ. ಯಾಕಂದ್ರೆ ನೀನು ಎಲ್ಲವನ್ನು ಕಳ್ಕೊಂಡಿದ್ಯಾ. ಅದಕ್ಕೆ ನೆಕ್ಸ್ಟ್ 10 ದಿನ ನೀನು ಈ ಮನೆಯಲ್ಲೇ ಇರ್ತೀಯ. ಆಮೇಲೆ ನಾನು ನಿನಗೆ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಹಾಂ,
ಓಡೋಗೋದ್ರ ಬಗ್ಗೆ ಯೋಚನೆ ಸಹ ಮಾಡಬೇಡ. ಇದನ್ ಕೇಳಿ ನನಗೆ ಶಾಕ್ ಆಯ್ತು. ದೀಕ್ಷಿತ್ಗೆ ಇವೆಲ್ಲ ಹೇಗೆ ಗೊತ್ತು, ಮತ್ತೆ ಅವನು ಯಾಕೆ ಹೀಗೆ ವರ್ತಿಸ್ತಿದ್ದಾನೆ ಅಂತ ನನಗೆ ಗೊತ್ತಾಗಿಲ್ಲ. ಆ ಹುಡುಗಿ ಇಲ್ಲೇ ಇದ್ದಾಳೆ. ನಾನು ಊಹೆ ಮಾಡ್ದಂತೆ ಅವಳು ಮುಖ ನೇಹಾಗೆ ಹೋಲುತ್ತೆ. ಅದಕ್ಕೆ ನಾನು ಅವಳನ್ನ ಇಲ್ಲೇ ಇರಿಸ್ಕೊಂಡಿದ್ದೀನಿ. ನೇಹಾ ಯಾರು? ನನ್ನ ಮುಖ ಅವಳಂತ ಯಾಕೆ ಕಾಣುತ್ತೆ? ನೇಹಾ, ನೇಹಾ, ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ? ಆದ್ರೆ ನಿಂಗೆ ನನ್ನ ನೆನಪಾಗ್ಲಿಲ್ಲ ಅಲ್ವಾ? ಇಲ್ಲಿ ಇಷ್ಟೊತ್ತಲ್ಲಿ ಏನ್ ಮಾಡ್ತಾ ಇದ್ಯಾ? ಮೀರಾ, ನೀನಾ? ನಿನ್ನ ಜೊತೆ ಇರೋಕೆ ನನಗೆ ಯಾವ ಆಸೆನೂ ಇಲ್ಲ. ನೀನೇ ನನ್ನ ಹಿಡ್ಕೊಂಡಿದ್ದು. ಸಾಕು, ಸುಮ್ಮನೆ ಇರು. ನನಗೆ ಗೊತ್ತು ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ. ನಿನ್ನಂಥವ್ರನ್ನ ತುಂಬಾ ಜನ ನೋಡಿದ್ದೀನಿ. ಮತ್ತಿಲ್ಲಿ ಕೇಳು, ನೀನು ಹುಷಾರಿಲ್ಲ ಅಂತ ನಿನ್ನನ್ನ ಇಲ್ಲಿ ಇರಿಸ್ಕೊಂಡಿದ್ದೆ. ನಾಳೆ ನೀನ್ ಇಲ್ಲಿಂದ ಹೋಗ್ಬೋದು, ಅರ್ಥ ಆಯ್ತಾ? ನನ್ನ ಜೀವನದಲ್ಲಿ ಬಂದ ದುರಂತದ ಮುಂದೆ ಜಗತ್ತಿನ ಉಳಿದ ಎಲ್ಲಾ ದುಃಖಗಳು ಸಣ್ಣದಾಗಿ ಕಾಣಿಸ್ತಿದ್ವು. ನನ್ನ ಮನಸ್ಸು ಸಂಪೂರ್ಣವಾಗಿ ಒಡೆದು ಹೋಗಿತ್ತು. ಮೊದಲು ನನ್ನ ತಂಗಿ ನನ್ನ ಗಂಡನನ್ನ ಕಿತ್ಕೊಂಡ್ಲು. ಆಮೇಲೆ ನನ್ನ ಅಪ್ಪ ಅಮ್ಮ ನನ್ನ ಮಗಳೇ ಅಲ್ಲ ಅಂದ್ರು. ಮತ್ತೆ ನನ್ನ ಪಾಸ್ಟಿಂದ ಯಾರನ್ನ ನೋಡಬಾರ್ದು ಅನ್ಕೊಂಡಿದ್ನೋ ಅವನು ಬಂದ. ನಿನಗ್ ಸ್ವಲ್ಪ ಆದ್ರೂ ಮರ್ಯಾದೆ ಇದ್ರೆ ಈಗ್ಲೇ ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡು. ನಿನಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಫ್ಯಾಮಿಲಿ ಮರ್ಯಾದೆಗೋಸ್ಕರ ಆದ್ರೂ ಹಾಕು. ನಾನು ನಿನ್ನ ಫ್ಯೂಚರ್ ಬಗ್ಗೆ ಯೋಚಿಸಿದ್ದೆ, ಆದ್ರೆ ನೀನು ಎಲ್ಲ ಹಾಳು ಮಾಡಿದೆ. ಆದ್ರೆ ನೀನು ಮಾಡಿದ ಕೆಲಸಗಳನ್ನ ಕೇಳಿದ ಮೇಲೆ ಬಿಡು, ಅದೆಲ್ಲ ಯಾಕೀಗ? ದೇವರು ಯಾರಿಗೂ ನಿನ್ನಂತ ಹೆಂಡತಿ ಕೊಡದೆ ಇದ್ರೆ ಸಾಕು. ಅವರು ನನ್ನನ್ನ ಮನೆಯಿಂದ ಹೊರ ಹಾಕಿದಾಗ ನನಗೇನು ಮಾಡಬೇಕು ಅನ್ನೋದೇ ತಿಳಿಲಿಲ್ಲ. ಆಕಾಶ ನನ್ನ ತಲೆ ಮೇಲೆ ಬಿದ್ದಂತಾಯ್ತು. ಈ ನಿರಾಶೆಯ ಮಧ್ಯದಲ್ಲಿ ನನಗೆ ದೀಕ್ಷಿತ್ ನೆನಪಾಯ್ತು. ಈ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಮಾಡಬಲ್ಲ ಏಕೈಕ ವ್ಯಕ್ತಿ ಅವನೇ. ನಾನು ಖಂಡಿತವಾಗಿ ನಿನಗೆ ಸಹಾಯ ಮಾಡುತ್ತೇನೆ ಮೀರಾ, ಆದರೆ ಅದಕ್ಕಾಗಿ ನೀನು ನನ್ನನ್ನು ರಹಸ್ಯವಾಗಿ ಮದುವೆ ಆಗಬೇಕು. ಒಂದು ಮದುವೆ, ಅಲ್ಲಿ ನಾವು ಗಂಡ ಹೆಂಡತಿಯಂತೆ ಬದುಕ್ತೀವಿ, ಆದರೆ ಯಾರಿಗೂ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಮತ್ತೆ ಈ ಮದುವೆಯಲ್ಲಿ ಏನು ಫಾಲೋ ಮಾಡಬೇಕು ಅದರ ನಿಯಮಗಳು ಇದರಲ್ಲಿದೆ. ಏರೋಪ್ಲೇನ್ ವಿಂಡೋದಲ್ಲಿ ಚಲಿಸೋ ಮೋಡಗಳನ್ನ ನೋಡ್ತಾ ಇದ್ಲು ಮೀರಾ. ಅವಳು 5 ವರ್ಷಗಳ ನಂತರ ವಾಪಸ್ ಇಂಡಿಯಾಗೆ ಬರ್ತಿದ್ಲು. ಅವಳೀಗ ಹಳೆ ಮೀರಾ ಆಗಿರ್ಲಿಲ್ಲ. ನೋವನ್ನ ಅನುಭವಿಸಿ ಅವಳ ಸಾಫ್ಟ್ ಹಾರ್ಟ್ ಈಗ ಸ್ಟೋನ್ ಹಾರ್ಟ್ ಆಗಿತ್ತು. 5 ವರ್ಷದ ಹಿಂದೆ ನನ್ನ ಕಾಲ್ ಕಸಕ್ಕಿಂತ ಕಡೆಯಾಗಿ ಕಂಡ ಮಮ್ಮಿ ಡ್ಯಾಡಿ ನಿಮ್ಗೆ ನಾನೊಬ್ಳು ಬದುಕಿದ್ದೀನಿ ಅನ್ನೋ ನೆನಪೇ ಇಲ್ಲ ಅನ್ಸುತ್ತೆ. ತನಗೋಸ್ಕರ ಎಷ್ಟೋ ಸ್ಯಾಕ್ರಿಫೈಸಸ್ ಮಾಡಿ ಅವಳ ಮುಖದಲ್ಲಿ ನಗು ಮೂಡ್ಸಿದ್ ನನ್ಗೆ ಅವಳು ಕೊಟ್ಟ ಬಹುಮಾನ ಇದೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೆಂಡತಿಗೆ ರಿಷಿ ಕೊಟ್ಟು ಒಳ್ಳೆ ಗಿಫ್ಟ್, ಡಿವೋರ್ಸ್. ಉಫ್, ಎಷ್ಟೊಂದು ನೆನಪುಗಳಿದೆ ಇಲ್ಲಿ. ಅವತ್ ಎಲ್ರೂ ಕೈ ಬಿಟ್ಟಾಗ ಪ್ರಗತಿ ಮತ್ತವಳ ಪೇರೆಂಟ್ಸ್ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಅಮೆರಿಕಕ್ಕೆ ಹೋಗೋಕಾಯ್ತು. ಫೇಮಸ್ ಕಾಲೇಜಲ್ಲಿ ಲಾ ಡಿಗ್ರಿ ತಗೊಂಡೆ. ಈಗ
ವರ್ಲ್ಡ್ ಅಲ್ಲೇ ಟಾಪ್ 10 ಫೇಮಸ್ ಲಾಯರ್ಸ್ ಅಲ್ಲಿ ನಾನು ಒಬ್ಳು. ಇಷ್ಟೆಲ್ಲ ಮಾಡಿದ್ದು ನನ್ ಖುಷಿಗೋಸ್ಕರ, ನಾನ್ ಯಾರಿಗೂ ಹೆದ್ರಲ್ಲ ಅನ್ನೋದನ್ನ ಪ್ರೂಫ್ ಮಾಡೋದಕ್ಕೋಸ್ಕರ ನಾನ್ ವಾಪಸ್ ಬರ್ತಾ ಇದ್ದೀನಿ. ನಿಮ್ಗಳ ಮಧ್ಯೆನೆ ನಾನು ಬದುಕ್ ತೋರಿಸ್ತೀನಿ. ಮೀರಾ ಹೆಲ್ಪ್ಲೆಸ್ ಅಲ್ಲ, ಇವಳು ಗಟ್ಟಿಗಿತ್ತಿ ಅಂತ ತೋರಿಸ್ತೀನಿ. ಇಟ್ಸ್ ಮೈ ಚಾಲೆಂಜ್. ತನ್ನ ಯೋಚನೆಯಲ್ಲಿ ಮುಳುಗಿದ್ದ ಮೀರಾಗೆ ಸ್ವಲ್ಪ ಹೊತ್ತಲ್ಲೇ ಫ್ಲೈಟ್ ಅಲ್ಲಿ ಅನೌನ್ಸ್ಮೆಂಟ್ ಕೇಳಿಸ್ತು. Ladies and gentlemen, please return to your seat and fasten your seatbelt. ತನ್ನ ನೆನ್ಪುಗಳಿಂದ ಆಚೆ ಬಂದ ಮೀರಾ ಸೀಟ್ ಬೆಲ್ಟ್ ಹಾಕೊಂಡ್ಲು. ಸ್ವಲ್ಪ ಟೈಮಲ್ಲೇ ಫ್ಲೈಟ್ ಸೌಂಡ್ ಮಾಡ್ತಾ ಲ್ಯಾಂಡ್ ಆಯ್ತು. Attention passengers, we've now reached our destination. We hope you enjoyed the flight and have a nice day. ಮೀರಾ ಕ್ಯಾಶುವಲ್ ಪಿಂಕ್ ಟಾಪ್, ಮೊಳ್ಕಾಲ್ವರೆಗೂ ಮುಚ್ಚೋ ಬ್ಲೂ ಕಲರ್ ಜೀನ್ಸ್ ಸ್ಕರ್ಟ್ ಹಾಕಿದ್ಲು. ಅವಳು ಲೂಸ್ ಹೇರ್ಸ್ ಬಿಟ್ಟಿದ್ಲು. ಕಣ್ಣಿಗೆ ಬ್ಲ್ಯಾಕ್ ಕಲರ್ ಸನ್ಗ್ಲಾಸ್ ಇತ್ತು. ಕತ್ಲಲ್ಲಿ ಕಲರ್ಫುಲ್ ಸ್ಕಾರ್ಫ್, ಸಖತ್ ಸ್ಲಿಮ್ ಆಗಿ ಒಳ್ಳೆ ಫಾರಿನ್ ಮಾಡೆಲ್ ತರ ಕಾಣಿಸ್ತಿದ್ಲು. ಅವಳಿಗೋಸ್ಕರ ವೆಯ್ಟ್ ಮಾಡ್ತಿದ್ VIP ಒಬ್ರು ಅವಳನ್ನ ನೋಡಿ ಫಿದಾ ಆಗಿ ಫ್ಲವರ್ ಬೊಕ್ಕೆ ಕೊಡ್ತಾ, ಹಲೋ ಮಿಸ್ ಮೀರಾ, ವೆಲ್ಕಮ್ ಟು ಬ್ಯಾಂಗ್ಳೂರ್. ನೈಸ್ ಟು ಮೀಟ್ ಯು. ಯು ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ ಯು. ಇಟ್ಸ್ ಮೈ ಪ್ಲೆಷರ್ ಟು ಮೀಟ್ ಯು. ಬೈ ದ ವೇ, ನೀವೆಲ್ಲ ಯಾರು? ಮೀರಾನ ಮಾತಾಡ್ಸಕ್ಕೆ ಅವರೆಲ್ಲ ಹಾತೊರಿತಿದ್ರು. ಒಂದಿಬ್ರಂತೂ ಅವಳಿಗೆ ಹೂವಿನ ಹಾರಾನೇ ಹಾಕಕ್ ಬಂದ್ರು. ತಾನ್ ಬರ್ತಿರೋದ್ ಗೊತ್ತಾಗಿ ಇವರೆಲ್ಲ ಇಷ್ಟು ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಕ್ ಬಂದಿದ್ದಾರೆ ಅಂತ ಆಶ್ಚರ್ಯ ಪಡ್ತಿರುವಾಗ ಯಾರೋ, ಮೀರಾ ಮೇಡಮ್, ನಾವೆಲ್ಲ ಬೆಂಗಳೂರಿನ ಫೇಮಸ್ ಲಾ ಫರ್ಮ್ ಅವರು. ನೀವಿಲ್ಲಿಗೆ ಬರ್ತಿದ್ದೀರಾ ಅಂತ ಕೇಳಿ ನಾವೆಲ್ಲರೂ ನಮ್ಮ ಕಂಪ್ನಿಗೆ ನಿಮ್ಮನ್ನ ಇನ್ವೈಟ್ ಮಾಡಕ್ ಬಂದಿದ್ದೀವಿ. ನೀವ್ ಎಷ್ಟು ಹಣ ಕೇಳಿದ್ರು ಪರವಾಗಿಲ್ಲ, ನಾವ್ ಕೊಡೋಕೆ ರೆಡಿ ಇದ್ದೀವಿ. ಸಾರಿ, ನಾನು ಆಲ್ರೆಡಿ ಒಂದು ಲೀಗಲ್ ಫರ್ಮ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀನಿ. ಸಪೋಸ್ ಮುಂದೆಲ್ಲಾದ್ರೂ ನಿಮ್ ಕಂಪ್ನಿಗೆ ಜಾಯಿನ್ ಆಗೋ ಅವಕಾಶ ಸಿಕ್ಕರೆ ಐಲ್ ಥಿಂಕ್ ಅಂಡ್ ಚೂಸ್ ದ ಬೆಸ್ಟ್ ಒನ್. ಥ್ಯಾಂಕ್ ಯು. ಮೀರಾ ಮಾತ್ ಕೇಳಿ ಅವ್ರಿಗೆ ಸ್ವಲ್ಪ ಬೇಜಾರಾದ್ರೂ ಪ್ರಿಟೆಂಡ್ ಮಾಡ್ಕೊಳ್ದೆ ಅವಳಿಗೋಸ್ಕರ ತಾವು ವೆಯ್ಟ್ ಮಾಡಕ್ ರೆಡಿ ಇದೀವಿ ಅಂತ ಹೇಳಿ ಅಲ್ಲಿಂದ ಹೊರಟ್ರು. ಅವ್ರು ಆ ಕಡೆ ಹೋಗ್ತಿದ್ದಂಗೆ ಮೀರಾ ಫೋನ್ಗೆ ಒಂದು ಕಾಲ್ ಬಂತು. ಹಲೋ ಮೇಡಮ್, ಐ ಆಮ್ ಮಾಧುರಿ. ಸಂಯುಕ್ತ ಲಾ ಫರ್ಮ್ ಅಲ್ಲಿ ಇಂಟರ್ನ್ ಆಗಿದ್ದೀನಿ. ನಿಮ್ಮನ್ನ ಕರ್ಕೊಂಡು ಹೋಗೋಕೆ ಅಂತಾನೆ ಬಂದಿದ್ದೀನಿ. ಬಟ್ ಏರ್ಪೋರ್ಟ್ ರೋಡಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ. ಇನ್ನೊಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ. ನೀವು ಏರ್ಪೋರ್ಟ್ VIP ವೇಟಿಂಗ್ ರೂಮಲ್ಲಿ ವೆಯ್ಟ್ ಮಾಡಬಹುದಾ? ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಮ್ಯಾಮ್. ಯಾ, ನೋ ವರೀಸ್. ಐಲ್ ಬಿ ವೇಟಿಂಗ್ ಅಟ್ ದ ವೇಟಿಂಗ್ ರೂಮ್. ಕಾಲ್ ಡಿಸ್ಕನೆಕ್ಟ್ ಮಾಡಿದ ನಂತರ ಅವಳು ವೇಟಿಂಗ್ ರೂಮ್ ಕಡೆ ಹೋದ್ಲು. ಅದು ಸ್ಪೆಷಲಿ VIP ಮತ್ತು VVIPಗಳಿಗೋಸ್ಕರ ಲಕ್ಸುರಿಯಸ್ ಆಗಿ ರೆಡಿ ಆಗಿದ್ದ ವೇಟಿಂಗ್ ರೂಮ್. ಕೆಲವು ಜನ ಸರ್ವೆಂಟ್ಸ್ ಅಲ್ಲಿದ್ದ ಗೆಸ್ಟ್ಗಳಿಗೆ ವೈನ್ ಅಂಡ್ ಶಾಂಪೇನ್ ನ ಸರ್ವ್ ಮಾಡ್ತಿದ್ರು. What do you want, ma'am? ಜಸ್ಟ್ 1 cup of sugarless coffee. That's enough. ಸರ್ವೆಂಟ್ ಆ ಕಡೆ ಹೋಗ್ತಿದ್ದಂಗೆ ಸೋಫಾಗೆ ಹೊರಗಿದ್ ಮೀರಾ ಫೇಸ್ ಮೇಲೆ ಸ್ಕಾರ್ಫ್ ಹಾಕೊಂಡ್ ಕಣ್ಮುಚ್ಚಿದ್ಲು. ಅವಳಿಗೆ ಗೊತ್ತಿಲ್ಲದೆ ಕೆಲವೇ ನಿಮಿಷದಲ್ಲಿ ನಿದ್ದೆ ಆವರಿಸ್ತು. ಸ್ವಲ್ಪ ಟೈಮ್ ನಂತರ ಅವಳಿಗೆ ಎಚ್ಚರ ಆದಾಗ ಟೇಬಲ್ ಮೇಲೆ ಕಾಫಿ ಮಗ್ ಇರೋದನ್ನ ನೋಡಿದ್ಲು. ಅವಳ ಮೂಗಿಗೆ ಲೈಟ್ ಆಗಿ ಲಿಕ್ಕರ್ ಸ್ಮೆಲ್ ಬರ್ತಿತ್ತು. ಅವಳು ಟರ್ನ್ ಆಗಿ ನೋಡಿದಾಗ ಪಕ್ಕದ ಸೋಫಾಗ ಹೊರಗಿದ್ದವನು ರಿಷಿ ದೀಕ್ಷಿತ್ ಅಂತ ಗೊತ್ತಾಯ್ತು. ಎಸ್, ಅದೇ ರಿಷಿ. 5 ವರ್ಷದ ಹಿಂದೆ ಮೀರಾನಿಂದ ದೂರ ಆಗಿದ್ದ ರಿಷಿ. ಮೀರಾ ಒಂದ್ ಕ್ಷಣ ಬೆಚ್ಬಿದ್ಲು. ಇದನ್ನ ಕೋ ಇನ್ಸಿಡೆನ್ಸ್ ಅನ್ಬೇಕಾ ಅಥವಾ ದೇವ್ರ ತನ್ಗೋಸ್ಕರನೇ ಅವನನ್ನ ಇಲ್ಲಿ ಕಳ್ಸಿದ್ದಾನೆ ಅನ್ಕೋಬೇಕಾ ಅಂತ ಮನ್ಸಲ್ಲೇ ಯೋಚಿಸ್ತಿದ್ದ ಮೀರಾ ಕಣ್ಮಿಟಿಕ್ಸ್ದೆ ಅವನನ್ನೇ ನೋಡ್ತಿದ್ಲು. ರಿಷಿ ಸ್ವಲ್ಪ ಓವರ್ ಆಗೇ ಕುಡ್ದಿದ್ದ ಅನ್ಸುತ್ತೆ. ಅವನ್ ಬಾಯಿಂದ ಲಿಕ್ಕರ್ ಸ್ಮೆಲ್ ಬರ್ತಿತ್ತು. ಅವನಿಗೆ ಮೈ ಮೇಲೆ ಪ್ರಜ್ಞೆ ಇದ್ದಂಗಿರ್ಲಿಲ್ಲ. ಎಸ್, ಅದು ರಿಷಿನೇ. ಬಟ್ ಅವನ್ ಯಾಕೆಷ್ಟು ಕುಡ್ದಿದ್ದಾನೆ? ಮೊದ್ಲೆಲ್ಲ ಕುಡಿತಿರ್ಲಿಲ್ಲ ಅಲ್ವಾ? ನಾನವನ್ನ ಮಾತಾಡ್ಸ್ಲಾ? ಸ್ಟಾಪ್ ಇಟ್ ಮೀರಾ, ನಿಂಗೇನಾಗಿದೆ? ನೀನೀಗ ಬಂದಿರೋದು ನಿನ್ ಜೀವನ ನರ್ಕ ಮಾಡ್ದವ್ರ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋಕೆ ಹೊರತು ಮತ್ತೆ ಸಂಸಾರ ಮಾಡಕ್ಕಲ್ಲ. ಸ್ಟೇ ಸ್ಟ್ರಾಂಗ್ ಅಂತ ಮೀರಾ ತನ್ನ ಮನ್ಸಲ್ಲಿ ಹೇಳ್ತಾ ಇದ್ದ ಸುನಾಮಿನ ತಡೆ ಹಿಡಿದ್ಲು. ಅಷ್ಟ್ರಲ್ಲಿ ಸರ್ವೆಂಟ್ ವಾಯ್ಸ್ ಕೇಳಿಸ್ತು. ಮೇಡಮ್, ನಿಮ್ ಕಾಫಿ ಕೋಲ್ಡ್ ಆಗಿರ್ಬೇಕು. ಶೆಲ್ ಐ ಮೇಕ್ ಮೋರ್ ಹಾಟ್? ನೋ ಥ್ಯಾಂಕ್ಸ್, ನಾನು ಈಗಲೇ ಹೊರಡ್ತಿದ್ದೀನಿ. ನನ್ನ ಲಗೇಜ್ನ ಹೊರಗಡೆ ತಗೊಂಡ್ ಬನ್ನಿ. ಎಸ್ ಮೇಡಮ್, ಐ ವಿಲ್ ಹೆಲ್ಪ್ ಯು. ಅವಳು ಹೊರಡೋ ಮೊದ್ಲು ಸರ್ವೆಂಟ್ ನ ನೋಡಿ ರಿಷಿ ಕಡೆ ಕೈ ತೋರಿಸ್ತಾ, ಇವ್ರು ಯಾಕಿಲ್ಲಿದ್ದಾರೆ? ಮೇಡಮ್, ರಿಷಿ ಸರ್ ಅವರ ಪ್ರೈವೇಟ್ ಜೆಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ, ಸೊ ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. ಅವನ್ ಮಾತ್ ಮುಗಿಸ್ತಿದ್ದಂಗೆ ರಿಷಿ ಕಣ್ ತೆರ್ದ. ಅವನ್ ಕಣ್ಣು ಇನ್ನು ಮಂಜಾಗಿ ಕಾಣಿಸ್ತಿತ್ತು. ತನ್ ಮುಂದೆ ನಿಂತಿದ್ದ ಮೀರಾನ ನೋಡಿ ಅವನ್ಗೆ ನಂಬಕ್ಕಾಗ್ಲಿಲ್ಲ. 5 ವರ್ಷದ ನಂತರ ಮೀರಾ ಮತ್ತೆ ಅವನ್ ಕಣ್ ಮುಂದೆ ಬಂದಿದ್ಲು. ಚಿಟ್ಟೆ, ನೀನಾ? ಇದು ನನ್ ಭ್ರಮೆನಾ? ನಿಜವಾಗ್ಲೂ ನೀ ನನ್ ಮುಂದೆ ಇದೀಯಾ? ಚಿಟ್ಟೆನಾ? ಅದ್ಯಾವ್ ಚಿಟ್ಟೆ? ಓ, ಅವಳ? ನಿಮ್ಗೀಗ ಆ ತನು ಬಣ್ಣದ ಚಿಟ್ಟೆ ಅಲ್ವಾ? ಒಂದು ಕ್ಷಣ
5 ವರ್ಷದ ಹಿಂದೆ ನಡೆದಿದ್ದನ್ನ ಮರ್ತೇ ಬಿಟ್ಟಿದೆ. ಬಟ್ ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ. ಗುಡ್ ಬೈ ಮಿಸ್ಟರ್ ರಿಷಿ. ರಿಷಿ ಮುಂಚಿಂದಲೂ ಮೀರಾನ ಚಿಟ್ಟೆ ಅಂತ ಕರಿತಿದ್ದ. ಬಿಕಾಸ್ ಅವಳಿಗೆ ಟ್ಯಾಟೋ ಇಷ್ಟ ಅಂತ ಮೀರಾ ಚಿಟ್ಟೆ ಟ್ಯಾಟೋ ಹಾಕಿಸ್ಕೊಂಡಿದ್ಲಲ್ಲ, ಅದನ್ನ ಯಾವತ್ತೂ ಮರ್ತಿರ್ಲಿಲ್ಲ. ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮೀರಾ ಕೋಪದಲ್ಲಿದ್ಲು. ರಿಷಿ ಅವಳ ಮಾತನ್ನ ಕೇಳಿಸ್ಕೊಂಡ್ರು ಅದ್ ಭ್ರಮೇನಾ ನಿಜನಾ ಅಂತ ಗೊತ್ತಾಗ್ಲಿಲ್ಲ. ಅವನಿಗೆ ಇದೇ ತರ ಮೊದಲು ಎಷ್ಟೋ ಸರ್ತಿ ಮೀರಾ ಕಣ್ಮುಂದೆ ಬಂದು ನಿಂತಂಗ್ ಫೀಲ್ ಆಗ್ತಿತ್ತು. ಅದೇ ಗೊಂದಲದಲ್ಲಿದ್ದ ರಿಷಿ ಅವಳನ್ನೇ ನೋಡ್ತಿದ್ದ. ಅಷ್ಟರಲ್ಲಿ ಮೀರಾ ನಂಬರ್ಗೆ ಕಾಲ್ ಬಂತು. ಹಲೋ ಮೀರಾ ಮ್ಯಾಮ್, ಮಾಧುರಿ ಹಿಯರ್. ಫೋನಲ್ಲಿ ಮಾತಾಡ್ತಾ ಮೀರಾ ಸರ್ವೆಂಟ್ ಜೊತೆ ಹೊರಗಡೆ ಹೋದ್ಲು. ಏರ್ಪೋರ್ಟ್ ಎಕ್ಸಿಟ್ ಡೋರ್ ಹತ್ರ ಫ್ಲವರ್ ಬೊಕ್ಕೆ ಹಿಡ್ಕೊಂಡು ನಿಂತಿದ್ದ ಮಾಧುರಿ ಮೀರಾನ ನೋಡಿ ಓಡ್ ಬಂದ್ಲು. ಅವಳಿಗೆ ಶೇಕ್ ಹ್ಯಾಂಡ್ ಮಾಡಿ ಬೊಕ್ಕೆ ಕೊಟ್ಲು. ವೆಲ್ಕಮ್ ಟು ಬ್ಯಾಂಗ್ಳೂರ್ ಮೀರಾ ಮ್ಯಾಮ್. ಇಂಡಿಯಾದ ಬಿಗ್ಗೆಸ್ಟ್ ಲಾ ಫರ್ಮ್ ಆಗಿರೋ ಸಂಯುಕ್ತ ಕಂಪನಿ ನಿಮ್ಮನ್ನ ವೆಲ್ಕಮ್ ಮಾಡ್ತಿದೆ. ನೀವ್ ನಮ್ ಜೊತೆ ಕೈ ಜೋಡಿಸೋದಕ್ಕೆ ತುಂಬಾ 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 ಥ್ಯಾಂಕ್ಸ್ ಮ್ಯಾಮ್. ಅವಳ ಮಾತು ಕೇಳಿ ಮೀರಾ ಮುಖದಲ್ಲಿ ನಗು ಮೂಡ್ತು. ಅದೇ ಟೈಮ್ಗೆ ಒಂದು ಕಾಸ್ಟ್ಲಿಯಸ್ಟ್ ಕಾರ್ ಬಂದು ಅವ್ರ ಮುಂದೆ ನಿಲ್ತು. ಡ್ರೈವರ್ ಕಾರ್ ಡೋರ್ ಓಪನ್ ಮಾಡ್ದ. ಅಟ್ ದ ಸೇಮ್ ಟೈಮ್ ಆ ಕಡೆ ರಿಷಿ ತನ್ನ ಮ್ಯಾನೇಜರ್ ತಿವಾರಿ ಜೊತೆ ಆಗ್ತಾನೆ ತನ್ನ ಮುಂದೆ ನಿಂತಿದ್ದ ಹುಡುಗಿ ಬಗ್ಗೆ ವಿಚಾರಿಸ್ತಿದ್ದ. ಹುಡುಗಿ, ಆಗ ಇಲ್ಲೊಂದು ಹುಡುಗಿ ನಿಂತಿದ್ದನ್ನ ನೋಡಿದ್ಯಾ? ಅವಳು ಹೇಗಿದ್ಲು? ಯಾರವಳು? ಸರ್, ಅವ್ರು ಯಾರು ಅಂತ ನಂಗೆ ಗೊತ್ತಿಲ್ಲ, ಬಟ್ ನಾನು ಫೈಂಡ್ ಔಟ್ ಮಾಡ್ತೀನಿ. ಆದರೆ ಈಗ ನಮ್ಮ ಪ್ರೈವೇಟ್ ಜೆಟ್ ರೆಡಿ ಆಗಿದೆ. ಶೆಲ್ ವಿ ಗೋ? ಓಕೆ ಅಂತ ತಲೆ ಆಡ್ಸಿದ ರಿಷಿ ತುಷಾರ್ ಜೊತೆ ಸ್ವಲ್ಪ ಓಲಾಡ್ತಾ ಹೊರಟ. ಅವನ ಹಿಂದೆ 6 ಜನ ಪರ್ಸನಲ್ ಬಾಡಿ ಗಾರ್ಡ್ಸ್ ಫಾಲೋ ಮಾಡಿದ್ರು. ತಿವಾರಿ ಸುಮಾರು 10 ವರ್ಷದಿಂದಲೂ ರಿಷಿ ಜೊತೆಗಿದ್ದ. ಹಾಗಾಗಿ ರಿಷಿ ಕೋಪದ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅವನು ತುಂಬಾ ನೀಟಾಗಿ ರಿಷಿನ ಹ್ಯಾಂಡಲ್ ಮಾಡೋದನ್ನ ಕಲ್ತಿದ್ದ. ತಮ್ಮ ಪ್ರೈವೇಟ್ ಜೆಟ್ ಹತ್ಕೊಂಡ ಮೇಲೂ ರಿಷಿ ಕನ್ಫ್ಯೂಷನ್ ಅಲ್ಲಿದ್ದ. ತಿವಾರಿ, ಬೆಸ್ಟ್ ವೇ ಅಂದ್ರೆ ನಾವಿಲ್ಲಿಂದ ಹೊರಡೋಕು ಮೊದಲು ಆ ಹುಡುಗಿ ಬಗ್ಗೆ ತಿಳ್ಕೋಬೇಕು. ತಿವಾರಿ ತಲೆ ಆಡಿಸಿ ನೇರವಾಗಿ ಜೆಟ್ಟಿಂದ ಇಳಿದು ಏರ್ಪೋರ್ಟ್ ಸ್ಟಾಫ್ ಜೊತೆ ಮಾತಾಡಕ್ ಹೋದ. ಈ ಕಡೆ ಸಂಯುಕ್ತ ಲಾ ಫರ್ಮ್ ಮುಂದ್ಗಡೆ ಮೀರಾ ಕಾರ್ ನಿಲ್ತು. ಅದೊಂದು ದೊಡ್ಡ ಮಲ್ಟಿ ಫ್ಲೋರ್ ಬಿಲ್ಡಿಂಗ್ ಆಗಿತ್ತು. ಮೀರಾ ಕಾರ್ ಇಳಿದ ತಕ್ಷಣ ಆ ಕಂಪನಿ ಓನರ್ ಧೀರೇಂದ್ರ ಮಿಶ್ರಾ ಸ್ವತಃ ತಾವೇ ಬಂದು ಅವಳನ್ನ ವೆಲ್ಕಮ್ ಮಾಡ್ದ. ವೆಲ್ಕಮ್ ಮಿಸ್ ಮೀರಾ. ಸಾರಿ ಫಾರ್ ಇನ್ಕನ್ವಿಯನ್ಸ್. ನಾವು ಆಲ್ರೆಡಿ ನಿಮ್ಮ ಟೈಮ್ ವೇಸ್ಟ್ ಮಾಡಿದ್ದೀವಿ. ಸೊ ಈಗಲೂ ನಿಮ್ಮ ಟೈಮ್ ವೇಸ್ಟ್ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಒಮ್ಮೆ ನಮ್ಮ ಆಫೀಸ್ ಒಳಗೆ ಬನ್ನಿ, ಆಮೇಲೆ ನಿಮ್ಮನ್ನ ಡ್ರೈವರ್ ಮನೆವರೆಗೂ ಡ್ರಾಪ್ ಮಾಡ್ತಾನೆ. ಮೀರಾ ಬ್ಯೂಟಿಫುಲ್ ಆಗಿ ನಗ್ತಾ ಶೇಕ್ ಹ್ಯಾಂಡ್ ಮಾಡಿದ್ಲು. ಅರೆ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ನೀವ್ ನನ್ ಸೀನಿಯರ್. ನೀವ್ ಹೇಳ್ದಾಗ ಕೇಳೋದು ನನ್ ಡ್ಯೂಟಿ. ನಾನ್ ಕೆಲ್ಸ ಮಾಡ್ಬೇಕಾಗಿರೋ ಆಫೀಸ್ನ ನೋಡೋಕೆ ಸಖತ್ ಎಕ್ಸೈಟ್ಮೆಂಟ್ ಇದೆ. ಲೆಟ್ಸ್ ಗೋ. ಮೀರಾ, ಧೀರೇಂದ್ರ ಮತ್ತು ಉಳಿದ 4 ಜನ ಸ್ಟಾಫ್ಸ್ ಲಿಫ್ಟ್ ಹತ್ತಿ ಮೇಲ್ಗಡೆ ಫ್ಲೋರ್ಗೆ ಹೊರಟ್ರು. ಮೀರಾ ಮೇಡಮ್, ನಾವು ನಾಳೆ ಒಬ್ರು ದೊಡ್ಡ ಕ್ಲೈಂಟ್ ಜೊತೆ ಮೀಟಿಂಗ್ ಅರೇಂಜ್ ಮಾಡ್ತಿದ್ದೀವಿ. ನೀವು ಆ ಮೀಟಿಂಗಲ್ಲಿ ಇರಬೇಕು. ಸೊ ಮೊದಲು ನಿಮಗೆ ನಿಮ್ಮ ಕ್ಯಾಬಿನ್ ಮತ್ತು ನಿಮ್ಮ ಆಫೀಸ್ನ ಇಂಟ್ರೊಡ್ಯೂಸ್ ಮಾಡಿಬಿಡ್ತೀನಿ. ಓ ರಿಯಲಿ? ನಾಳೆ ಮೀಟಿಂಗ್ ಬರ್ತಿರೋ ಕಂಪ್ನಿ ಯಾವ್ದು ಅಂತ ಕೇಳ್ಬೋದಾ? ಮಾಧುರಿ ಕೈಲಿದ್ದ ಡಾಕ್ಯುಮೆಂಟ್ಸ್ನ ಮೀರಾ ಕೈಗೆ ಟ್ರಾನ್ಸ್ಫರ್ ಮಾಡಿ ಡೀಟೇಲ್ಸ್ ನೋಡಕ್ ಹೇಳಿದ್ಲು. ಈಗ ಆ ಫೈಲ್ ನೋಡುವಷ್ಟು ಪೇಷನ್ಸ್ ಇರ್ಲಿಲ್ಲ. ಸೊ ಅವಳು ಸುಮ್ಮನೆ ಕೈಯಲ್ಲಿ ಇಟ್ಕೊಂಡ್ಲು. ಸಂಯುಕ್ತ ಲಾ ಫಾರ್ಮ್ 8th ಫ್ಲೋರ್ ಇರೋ ಬಿಗ್ ಬಿಲ್ಡಿಂಗ್. ಅವಳು ಲಿಫ್ಟ್ ಇಂದ ಇಳಿದಾಗ ಧೀರೇಂದ್ರ ಅವಳನ್ನ ದೊಡ್ಡದಾದ ರೂಮ್ಗೆ ಕರ್ಕೊಂಡು ಹೋದ. ಮೇಡಮ್, ಇದು ನಿಮ್ಮ ಆಫೀಸ್ ರೂಮ್. ಯು ಕ್ಯಾನ್ ಚೆಕ್ ಇಟ್. ಮೀರಾ ಆ ರೂಮ್ ಒಳಗೆ ಎಂಟರ್ ಆದ್ಲು. ಆ ರೂಮ್ ಕಂಪ್ಲೀಟ್ ಆಗಿ ಬುಕ್ಸ್ ಇಂದ ತುಂಬಿತ್ತು. ಒಂದ್ ರೀತಿ ಮಲ್ಗೆ ಹೂವಿನ ಫ್ರಾಗ್ರೆನ್ಸ್ ಅಲ್ಲಿತ್ತು. ಅವಳು ಆಶ್ಚರ್ಯದಿಂದ ಧೀರೇಂದ್ರ ನೋಡಿದ್ಲು. ಇಲ್ಲಿ ಮಲ್ಗೆ ಹೂವಿನ ಪರಿಮಳ ಇದೆಯಲ್ಲ, ಯಾಕೆ? ಮೇಡಮ್, ನೀವು ನಮ್ಮ ಫರ್ಮ್ಗೆ ಬರಬೇಕು ಅಂತ ನಾವು ಎಷ್ಟೊಂದು ಪ್ರಯತ್ನ ಮಾಡಿದ್ವಿ. ಇಂಡಿಯಾ ಟಾಪ್ 10 ಫರ್ಮ್ಗಳು ನೀವೇ ಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ರು. ಫೈನಲಿ ನೀವು ನಮ್ಮ ಕಂಪ್ನಿನ ಚೂಸ್ ಮಾಡಿದ್ರಿ. ಆ ಒಂದು ಕೃತಜ್ಞತೆಗಾದ್ರೂ ನಾವು ನಿಮ್ಮ ಇಷ್ಟಗಳನ್ನ ನೋಡ್ಕೊಳ್ಬೇಕಲ್ವಾ? ಮೀರಾ ಮುಗಿಲ್ನಗ್ತಾ ಟೇಬಲ್ ಮೇಲಿಟ್ಟಿದ್ದ ಬ್ಲೂ ಕಲರ್ ಸಮುದ್ರ ಚಿಪ್ನ ಸವರಿದ್ಲು. ಈ ರೀತಿ ಕಲರ್ ಸಮುದ್ರ ಚಿಪ್ನ ಕಲೆಕ್ಟ್ ಮಾಡೋದು ಅವಳ ಹಾಬಿ ಆಗಿತ್ತು. ರೂಮ್ ವಾಲ್ಗೆ ಓಲ್ಡ್ ಪೇಂಟಿಂಗ್ ಹಾಕಿದ್ರು. ಸಂಯುಕ್ತ ಲಾ ಫರ್ಮ್ ಮೀರಾ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡಿತ್ತು. ಅವಳ ಫೇವ್ರೆಟ್ ಪರ್ಫ್ಯೂಮ್ ಇಂದ ಹಿಡಿದು ಫ್ಲವರ್ಸ್, ಡೆಕೋರೇಷನ್ ಐಟಮ್ಸ್, ಬುಕ್ಸ್ ಪ್ರತಿಯೊಂದು ಅಲ್ಲಿತ್ತು. ಥ್ಯಾಂಕ್ ಯು ಸರ್. ನಿಮ್ ಈ ಸರ್ಪ್ರೈಸ್ ನನಗೆ ತುಂಬಾ ಖುಷಿ ಕೊಟ್ಟಿದೆ. ನಿಮ್ ಆಫೀಸ್ ಅಂಡ್ ಈ ರೂಮ್ ಇಂಟೀರಿಯರ್ ಕೂಡ ಸೂಪರ್ ಆಗಿದೆ. ಸ್ವಲ್ಪ ಹೊತ್ತಿನ ನಂತರ ಮೀರಾ ಆಫೀಸಿಂದ ತನ್ನ ಫ್ರೆಂಡ್ ಪ್ರಗತಿ ಮನೆಗೆ ಹೊರಟ್ಲು. ಪ್ರಗತಿ ಅವಳಿಗೋಸ್ಕರನೇ ಕಾಯ್ತಿದ್ಲು. ತುಂಬಾ ವರ್ಷಗಳ ನಂತರ ಬಂದಿದ್ ಮೀರಾಗೆ ಮಾತಾಡೋದು ಬೆಟ್ಟದಷ್ಟಿತ್ತು. ಪ್ರಗತಿ ಮನೆ ಒಂದು ಚಿಕ್ಕ ಮ್ಯೂಸಿಯಂ ತರ ಆಗಿತ್ತು.
ಅಲ್ಲಿ ಓಲ್ಡ್ ಬಾಕ್ಸಸ್, ಕಾಯಿನ್ಸ್, ಓಲ್ಡ್ ಪೇಂಟಿಂಗ್ಸ್, ಪೋಸ್ಟರ್ಸ್, ಹೀಗೆ ಎಷ್ಟೋ ಬೇರೆ ಬೇರೆ ಥಿಂಗ್ಸ್ ಇತ್ತು. ಅದನ್ನೆಲ್ಲ ನೋಡ್ತಾ ಮೀರಾಗೆ ಟೈಮ್ ಹೋಗಿದ್ದೇ ಗೊತ್ತಾಗಿರ್ಲಿಲ್ಲ. ಆ ಕಡೆ ಏರ್ಪೋರ್ಟ್ ಸ್ಟಾಫ್ ಹತ್ರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬಂದ ತಿವಾರಿ ರಿಷಿ ಹತ್ರ ಬಂದು, ಸರ್, ಆ ಲೇಡಿ ಅವಳ ಬುಕಿಂಗ್ನ ಸಂಯುಕ್ತ ಲಾ ಫಾರ್ಮ್ ಇಂದ ಮಾಡಿಸಿದಾಳಂತೆ. ಸೊ ಅವಳ ನೇಮ್ ಏನು ಅಂತ ಗೊತ್ತಿಲ್ಲ. ನಿಮಗೆ ಆ ಲೇಡಿ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನಮ್ ಸೀಕ್ರೆಟ್ ಟೀಮ್ಗೆ ಹೇಳಿ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿಸ್ತೀನಿ. ರಿಷಿ ಏನೋ ಯೋಚಿಸಿ ತಲೆ ಆಡಿಸ್ದ. ಅವನ ಹತ್ರ ಸೀಕ್ರೆಟ್ ಟೀಮ್ ಒಂದಿತ್ತು. ಅವ್ರು ಯಾವುದೇ ವ್ಯಕ್ತಿನ ಪತ್ತೆ ಮಾಡೋದಾಗ್ಲಿ, ಬೇರೆ ಕಂಪ್ನಿಗಳ ಸೀಕ್ರೆಟ್ಸ್ ನ ಹುಡ್ಕೋದಾಗ್ಲಿ, ಅಥವಾ ತನ್ನ ಕಡೆ ಜನರನ್ನ ವೇಷ ಮರೆಸಿ ಬೇರೆ ಬೇರೆ ಕಂಪ್ನಿಲಿ ಸೇರ್ಸೋದಾಗ್ಲಿ ಈಸಿಯಾಗಿ ಮಾಡ್ತಿದ್ರು. ತಿವಾರಿ ಬೆವರೊರೆಸ್ಕೊಂಡು, ಸರ್, ನನ್ನ ಪೈಲಟ್ಗೆ ಹೊರಡಕ್ಕೆ ಹೇಳ. ಇಲ್ಲ, ನಾನು ಡೆಲ್ಲಿಗೆ ಹೋಗ್ತಿಲ್ಲ. ನಾಳೆ ಡೆಲ್ಲಿಲಿರೋ ಮೀಟಿಂಗ್ನ ಕ್ಯಾನ್ಸಲ್ ಮಾಡು. ಅಂಡ್ ನಮ್ಮ ಕಾರ್ ಡ್ರೈವರ್ಗೆ ಅರ್ಜೆಂಟಾಗಿ ಬರೋಕ್ ಹೇಳು. ಬಿಕಾಸ್ ನಾಳೆ ನನಗೆ ಬೆಂಗಳೂರಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ತಿವಾರಿ ತನ್ನ ಜೂನಿಯರ್ಗೆ ಸನ್ನೆ ಮಾಡ್ದ. 10 ನಿಮಿಷದ ನಂತರ ಲ್ಯಾಂಡ್ ರೋವರ್ ಕಾರ್ ಬಂದು ನಿಂತ್ಕೊಂತು. ರಿಷಿ ಅಲ್ಲಿಂದ ಹೊರಟ. ಮಾರನೇ ದಿನ ಬೆಳಗ್ಗೆ ಸ್ಟಾರ್ಲಿಂಕ್ ಎಂಪೈರ್ ಅನ್ನೋ ಬಿಗ್ ಬಿಲ್ಡಿಂಗ್ ರಿಷಿಯಾ ಹೆಡ್ ಆಫೀಸ್ ಆಗಿತ್ತು. ಟಾಪ್ ಫ್ಲೋರ್ ಅಲ್ಲಿ ರಿಷಿಯಾ ಪ್ರೈವೇಟ್ ಕ್ಲಬ್, ಎಂಟರ್ಟೈನ್ಮೆಂಟ್ ಹಾಲ್, ಸ್ಪೋರ್ಟ್ಸ್ ಏರಿಯಾ ಇತ್ತು. ಇವತ್ ಮಾರ್ನಿಂಗ್ ಬೇಗ ಬಂದಿದ್ದ ರಿಷಿ ಮೀಟಿಂಗ್ ನ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದ. ಅದೇ ಟೈಮ್ಗೆ ಅವನ್ ಕ್ಯಾಬಿನ್ ಡೋರ್ ಓಪನ್ ಆಯ್ತು. ಅವನ್ ತಲೆ ಎತ್ತಿ ನೋಡಿದಾಗ ತನು ಸ್ಟೈಲ್ ಆಗಿ ಕ್ಯಾಟ್ ವಾಕ್ ಮಾಡ್ತಾ ಒಳಗ್ ಬರ್ತಿದ್ಲು. ಅವಳು ಬಂದ ತಕ್ಷಣ ಓವರ್ ಆಗಿ ಪರ್ಫ್ಯೂಮ್ ಸ್ಮೆಲ್ ಬರಕ್ ಶುರುವಾಯ್ತು. ಅವನ್ ಫೇಸ್ ನಲ್ಲಿದ್ದ ಕೋಪ ಸ್ಪಷ್ಟವಾಗಿ ಕಾಣಿಸ್ತಿತ್ತು. ರಿಷಿ ತಿವಾರಿ ಕಡೆ ನುಂಗೋ ತರ ಒಮ್ಮೆ ನೋಡ್ದ. ತಿವಾರಿ, ನಿನ್ನ ಪರ್ಮಿಷನ್ ಇಲ್ದೆ ನನ್ನ ಕ್ಯಾಬಿನ್ಗೆ ಯಾರು ಬರಬಾರ್ದು ಅಂತ ಎಷ್ಟು ಸರ್ತಿ ಹೇಳಿದ್ದೀನಿ. ಒಂದ್ಸಲ ಆದ್ರೂ ನನ್ನ ಮಾತನ್ನ ಸೀರಿಯಸ್ ಆಗಿ ತಗೊಂಡ್ಯಾ? ರಿಷಿ ಮಾತ್ ಕೇಳಿ ತನು ಕರೆಂಟ್ ಶಾಕ್ ಹೊಡೆದವಳ ಹಾಗೆ ಬೆಚ್ಬಿದ್ಲು. ತಿವಾರಿ ಅವಳ ಹತ್ರ ಬಂದು ಹೊರಗಡೆ ಹೋಗು ಅಂತ ಕನ್ವಿನ್ಸ್ ಮಾಡಕ್ ನೋಡ್ದ. ಆದ್ರೆ ತನು ಫುಲ್ ಕೋಪದಲ್ಲಿ, ತಿವಾರಿ ಅವ್ರೆ, ನಾನ್ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗ್ ಗೊತ್ತು. ಅಕಸ್ಮಾತ್ ಈ ರೂಮಿಂದ ಯಾರಾದ್ರೂ ಹೊರಗೆ ಹೋಗ್ಬೇಕಂದ್ರೆ ಅದ್ ನೀವೇ ಆಗಿರ್ತೀರ. ಬಿಕಾಸ್ ನೀವಿಲ್ಲಿ 3ನೇವ್ರು. ಡೂ ಯು ಅಂಡರ್ಸ್ಟ್ಯಾಂಡ್? ತಿವಾರಿ ಹೆಲ್ಪ್ಲೆಸ್ ಆಗಿ ರಿಷಿನ ನೋಡ್ದ. ಆಗ ರಿಷಿ ನೀನು ಹೊರಗಡೆ ಹೋಗು ಅಂತ ಸನ್ನೆ ಮಾಡ್ದ. ತಿವಾರಿ ಹೋದ್ಮೇಲೆ ತನ್ನ ಎಕ್ಸ್ಪ್ರೆಷನ್ ಫುಲ್ ಚೇಂಜ್ ಆಯ್ತು. ಆದ್ರೂ ಅವಳ ಮುಖದ ಮೇಲೆ ಆ ಫೇಕ್ನೆಸ್ ಕ್ಲಿಯರ್ ಆಗಿ ಕಾಣಿಸ್ತಿತ್ತು. ರಿಷಿ, ಇಟ್ಸ್ ಅನ್ಫೇರ್. ನೀವ್ ಯಾವಾಗ್ಲೂ ನಂಗೆ ಇನ್ಸಲ್ಟ್ ಮಾಡಕ್ಕೆ ಕಾಯ್ತಿರ್ತೀರಾ. ನಂಗೆ ಒಂದೊಂದ್ಸಲ ಯಾರೋ ಅನ್ನೋನ್ ಪರ್ಸನ್ ಕ್ಯಾಬಿನ್ಗೆ ಬಂದೇನೋ ಅನ್ಸುತ್ತೆ. ನಿಮ್ ಜೊತೆ ಬಿಸ್ನೆಸ್ ಮಾಡೋರು, ನಿಮ್ ಕ್ಲೈಂಟ್ಸ್, ಅವರೆಲ್ಲ ನಿಮ್ಮನ್ನ ಮೀಟ್ ಆಗೋದಕ್ಕೆ ಅಪಾಯಿಂಟ್ಮೆಂಟ್ ತಗೋಬೇಕು, ಸರಿ. ಆದ್ರೆ ನಾನು ನಿಮ್ ವೈಫ್ ಅನ್ನೋ ಸ್ಥಾನನ ನೀವ್ ಯಾವತ್ತೂ ನಂಗೆ ಕೊಟ್ಟಿಲ್ಲ. ರಿಷಿ ತನ್ ಪಾಡ್ಗೆ ತಾನು ಫೈಲ್ಸ್ ನೋಡ್ತಿದ್ದ. ಅವಳು ಅವನ ಹತ್ರ ಹೋಗಿ ಅವನ್ ಕೆನ್ನೆಗೆ ಕಿಸ್ ಮಾಡಿ ತನ್ ಕಡೆ ತಿರುಗಿಸ್ಕೊಂಡ್ಲು. ರಿಷಿ, ನಿಮ್ ಗಮನ ಎಲ್ಲಿದೆ? ಯಾವ್ದಾದ್ರೂ ಮಾಟ್ಗಾತಿ ನಿಮ್ ಮೇಲೆ ಮಾಟ ಮಾಡಿದಳ ಅಂತ ನಂಗೆ ಅನುಮಾನ. ನಿಮ್ಮಿ ಹ್ಯಾಂಡ್ಸಮ್ ಲುಕ್, ಸ್ಟೇಟಸ್, ರಿಚ್ನೆಸ್ ನ ನೋಡಿ ಈ ಸಿಟಿಲಿ ತುಂಬಾ ಜನ ಗರ್ಲ್ಸ್ ನಿಮ್ಮಲ್ಲಿ ಕಣ್ಣು ಹಾಕಿದ್ದಾರೆ ಅಂತ ನಂಗೆ ಗೊತ್ತು. ಹೇಳಿ, ಅದ್ಯಾವ್ ಮಾಟ್ಗಾತಿ ನಿಮ್ಮನ್ನ ಬಲೆಲ್ ಬೀಳಿಸ್ಕೊಂಡಿದ್ದಾಳೆ? ರಿಷಿ ಒಂದ್ಸರಿ ಡೀಪ್ ಆಗಿ ಉಸಿರು ತಗೊಂಡು ತನು ಕೈ ಹಿಡಿದು ಹೇಳ್ದು ತನ್ ಮಡ್ಲಲ್ಲಿ ಕೂರಿಸ್ಕೊಂಡ. ತನು, ನೀನ್ ಬಂದ ತಕ್ಷಣ ಆ ಮಾಟ್ಗಾರ್ತಿರೆಲ್ಲ ಹೊರಟೋದ್ರು. ಡೋಂಟ್ ವರಿ, ನೀನು ನನ್ ಜೊತೆ ಇರುವಾಗ ಬೇರೆ ಯಾರು ನನ್ನ ಹತ್ರ ಬರೋಕೆ ಸಾಧ್ಯ ಇಲ್ಲ. ಅಲ್ಲ, ನಮ್ ಮದುವೆ ಆಗಿ 5 ವರ್ಷ ಆಯ್ತು. ಇನ್ನೂ ನಿನಗೆ ನನ್ನ ಕಳ್ಕೊಳ್ಳೋ ಭಯನಾ? ಮಾತ್ ಮುಗಿಸಿದ ರಿಷಿ ಅವಳನ್ನ ತನ್ನ ಮಡ್ಲಿಂದ ಕೆಳಗಿಳಿಸ್ದ. ಅವಳ ಟೇಬಲ್ ಹತ್ರ ಚೇರ್ ಮೇಲೆ ಕೂತು, ರಿಷಿ, ನೀವ್ ಮಾಡ್ತಿರೋದು ಸ್ವಲ್ಪನೂ ಚೆನ್ನಾಗಿಲ್ಲ. ನೀವ್ ನಂಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿಲ್ಲ. ನಿಮ್ ಎಂಪ್ಲಾಯೀಸ್ ಮುಂದೆ ನನ್ನ ಇನ್ಸಲ್ಟ್ ಮಾಡ್ತೀರಾ. ಇದೇನ್ ಫಸ್ಟ್ ಟೈಮ್ ಅಲ್ಲ. 5 ವರ್ಷದಿಂದಲೂ ನೀವ್ ಹೀಗೆ ನಡ್ಕೋತಿದ್ದೀರಾ. ನಾನ್ ಹೆಸರಿಗಷ್ಟೇ ಹೆಂಡತಿ ಆಗಿದ್ದೀನಿ, ಆದ್ರೆ ನೀವ್ ಯಾವತ್ತೂ ನನ್ನ ಹೆಂಡತಿ ಅಂತ ಅನ್ಕೋತಿಲ್ಲ. ಯಾಕೆ ಹೀಗ್ ಮಾಡ್ತಿದ್ದೀರಾ ನೀವು? ತನು ಹೇಳಿದ್ ನಿಜ. ಅವನಿಗೆ ಅವಳನ್ನ ನೋಡಿದ್ರೆ ತನ್ನ ಹೆಂಡತಿ ಅನ್ನೋ ಫೀಲ್ ಬರ್ತಿರ್ಲಿಲ್ಲ. ಅವನ್ ಕೂಡ್ಲೇ ಟಾಪಿಕ್ ಚೇಂಜ್ ಮಾಡಿ, ನನಗೆ ಈಗ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಸೊ ಈಗ ಸದ್ಯಕ್ಕೆ ನನ್ ಮೇಲಿರೋ ಕಂಪ್ಲೇಂಟನ್ನೆಲ್ಲ ನಿನ್ನಲ್ಲೇ ಇಟ್ಕೋ. ನಾನ್ ಫ್ರೀ ಆದ್ಮೇಲೆ ಕೇಳ್ತೀನಿ. ಅವನಿ ನೆಗ್ಲಿಜೆನ್ಸ್ ನೋಡಿ ತನುಗ್ ಇನ್ನೂ ಸಿಟ್ಟು ಬಂತು. ಅವಳು ತನ್ನ ಚೇರಿಂದ ಎದ್ದು ಟೇಬಲ್ ಮೇಲಿದ್ದ ಫೈಲ್ಸ್ ನ ತೆಗೆದು ಕೆಳಗ್ ಬಿಸಾಕಿದ್ಲು. ತನು ಮತ್ತೆ ರಿಷಿ ಮದ್ವೆ ಆಗಿದ್ದಾರೆ ಅಂದ್ರೆ ಅವನ್ ಯಾಕೆ ಅವಳನ್ನ ಕೇರ್ ಮಾಡ್ತಿಲ್ಲ? ಅಂದ್ರೆ ಅವನ್ ಮನ್ಸಲ್ಲಿ ಇನ್ನೂ ಮೀರಾನೇ ಇದ್ದಾಳ. ಇದಕ್ಕೆಲ್ಲ ಉತ್ತರ ಮುಂದೆ ಬರೋ ಎಪಿಸೋಡ್ಗಳಲ್ಲಿ. ಸಂಪೂರ್ಣ ಕಥೆಯನ್ನು ತಿಳಿಯಲು ಈಗಲೇ ಪಾಕೆಟ್ FM ಆಪ್ ಅನ್ನು ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿದೆ.